ಎಲ್ರಿಗೂ ನಮಸ್ಕಾರ. ಇಂದು 8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಈ ಒಂದು ಲೆಸನ್ ಇಂದ ಈ ಒಂದು ಪಾಠದಿಂದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಪಾಠದ ಒಂದಷ್ಟು ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ಲೆಸನ್ ಅಲ್ಲಿ ಬಂದೇ ಬರ್ತದೆ ಅಂತ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು. ಸೊ ಈ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಈ ಲೆಸನ್ ಅಲ್ಲಿ ನಾವು ತುಂಬಾ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೋದು, ತುಂಬಾ ವಿಚಾರಗಳನ್ನ ನಾವು ಕಲಿತಾ ಹೋಗ್ಬೋದು. ಈ ವಿಚಾರಗಳು ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಒಂದಲ್ಲ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಉತ್ತಮ ಅಂತೇಳಿ ನನಗೆ ಅನಿಸುತ್ತೆ. ಸೊ ಇಲ್ಲಿ ಈ ಒಂದು ಜೈನ ಮತ್ತೆ ಬೌದ್ಧ ಧರ್ಮದ ವಿಚಾರವಾಗಿ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಇದರ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮ ದೇಶವು ವಿವಿಧ ಸಂಸ್ಕೃತಿ ಮತ್ತು ಧರ್ಮಗಳಿಗೆ ತಾಯ್ನಾಡಾಗಿದೆ. ಹೌದು ಅಲ್ವಾ? ಖಂಡಿತವಾಗ್ಲೂ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಇಲ್ಲಿಯೇ ಹುಟ್ಟಿ ಬೆಳೆದ ಧರ್ಮಗಳು ಮತ್ತೆ ವಿವಿಧ ಬಗೆಯ ಜೀವನ ವಿಧಾನಗಳನ್ನ ಹುಟ್ಟು ಹಾಕಿವೆ. ಆದ್ರೆ ಸಾಂಸ್ಕೃತಿಕ ವೈವಿಧ್ಯತೆಗಳು ಭಾರತದ ವಿಶೇಷತೆ. ಅದೇ ನಮ್ಮ ದೇಶದ ಒಂದು ಸಂಪೂರ್ಣವಾದಂತಹ ಒಂದು ಬದಲಾವಣೆಯಲ್ಲಿ ನಾವು ನೋಡ್ತೀವಿ. 6ನೇ ಶತಮಾನದಲ್ಲಿ ಗಂಗಾ ನದಿ ಏನಿದೆ ಆ ಬಯಲಿನಲ್ಲಿ 2 ಹೊಸ ಧರ್ಮಗಳು ಉದಯಿಸಿದವು. ಅದೇ ಜೈನ ಮತ್ತು ಬೌದ್ಧ ಧರ್ಮ. ನಿಮ್ಗೆ ಕೇಳ್ತಾರೆ, ಯಾವ ನದಿಯ ಬಯಲಿನಲ್ಲಿ ಈ ಒಂದು ಬೌದ್ಧ ಧರ್ಮ ಜೈನ ಧರ್ಮ ಉದಯ ಆಯಿತು? ಅದು ಗಂಗಾ ನದಿ ಮುಖ್ಯವಾದದ್ದು. ನೆಕ್ಸ್ಟ್, ಶಾಂತಿ, ಹಿಂಸೆ, ಸಹಿಷ್ಣುತೆ ಮುಂತಾದ ಮಾನವೀಯ ಮೌಲ್ಯಗಳನ್ನ ಈ ಧರ್ಮಗಳಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಏನಿದೆ, ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆಯಲ್ಲಿ ಜಡಗೊಂಡ ಸಾಮಾಜಿಕ ಶ್ರೇಣೀಕರಣದಲ್ಲಿ ನೋಡಬಹುದಾದಂತಹ ವರ್ಣಾಶ್ರಮವು ಶೂದ್ರ ಸಮುದಾಯಗಳ ಬದುಕನ್ನ ದುಸ್ತರಗೊಳಿಸಿತ್ತು. ಶೂದ್ರ ಕೃಷಿಯಾಳು, ಮನೆಯಾಳುಗಳಾಗಿ ಮತ್ತು ಕುಶಲ ಕಸುಬುದಾರಿಕೆಯಾಗಿಯೇ ಮೀಸಲಾಗಿದ್ದರು. ಸ್ತ್ರೀಯರು ಮತ್ತು ಶೂದ್ರರು ಅಶುದ್ಧರೆಂದು ಪರಿಗಣಿಸಲ್ಪಟ್ಟಿದ್ದರು. ಹಾಗೆಯೇ ಕೃಷಿ ಆಧಾರಿತ ಅರ್ಥವ್ಯವಸ್ಥೆಯು ಬದಲಾವಣೆಗಳನ್ನು ಕಂಡಿತು. ಹೊಸ ನಗರಗಳು ಬೆಳೆದವು. ನಗರಗಳು ಬೆಳೆದಂತೆ ವ್ಯಾಪಾರಿಗಳು ಪ್ರಾಮುಖ್ಯತೆಯನ್ನ ಪಡೆದರು. ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ರಾಜಕೀಯ ಆಡಳಿತ ಸ್ವರೂಪ ಬದಲಾಗತೊಡಗಿತ್ತು. ಗಂಗಾ ನದಿಯ ಬಯಲಿನಲ್ಲಿ ಜನಪದಗಳು, ಮಹಾಜನಪದಗಳು, ರಾಜಶಾಹಿ ಪ್ರಭುತ್ವಗಳಾಗಿ ರೂಪುಗೊಳ್ಳತೊಡಗಿದವು. ಈ ಹಿನ್ನೆಲೆಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಏಕೆ ಅಷ್ಟೊಂದು ಮನ್ನಣೆಯನ್ನು ಪಡ್ಕೊಂಡು ಅಂತಕ್ಕಂಥ ನಾನು ನೋಡ್ತಾ ಹೋಗೋದಾದ್ರೆ, ನೋಡಿ, ಮೊದಲಿಗೆ ನಾವು ಜೈನ ಧರ್ಮವನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಈ ಒಂದು ಜೈನ ಧರ್ಮ ಇದು ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದು ಜೈನ ಧರ್ಮ. ಸಾಂಪ್ರದಾಯಿಕವಾಗಿ ಜೈನರಲ್ಲಿ 24 ತೀರ್ಥಂಕರರಿದ್ದಾರೆ. ಮುಖ್ಯವಾಗಿ ಎಷ್ಟು? 24 ತೀರ್ಥಂಕರರಿದ್ದಾರೆ. ನೆಕ್ಸ್ಟ್ ಇಲ್ಲಿ ಋಷಭನಾಥ ಮೊದಲನೆಯವರು. ಸೊ ಮೊದಲ ತೀರ್ಥಂಕರರು ಅಂತ ನಾವು ಕರಿತಾ ಹೋಗ್ತೀವಿ. ಅದರಲ್ಲಿ ಪಾರ್ಶ್ವನಾಥ ಅಲ್ಲಿ 3 ಜನ ಮುಖ್ಯ. ಫಸ್ಟ್, ನೆಕ್ಸ್ಟ್ 23rd, ನೆಕ್ಸ್ಟ್ 24th. ಎಸ್, ಫಸ್ಟ್ ಋಷಭನಾಥ, ನೆಕ್ಸ್ಟ್ ಪಾರ್ಶ್ವನಾಥ, ನೆಕ್ಸ್ಟ್ ಮಹಾವೀರ ಅಲ್ವಾ? ಸೊ ಇಲ್ಲಿ ಪಾರ್ಶ್ವನಾಥನು 8ನೇ ಶತಮಾನದಲ್ಲಿ ರಾಜ ಅಶ್ವಸೇನನ ಮಗನಾಗಿ ಜನಿಸಿದರು. ನೋಡಿ, ಇದು ಇಂಪಾರ್ಟೆಂಟ್. ಪಾರ್ಶ್ವನಾಥ ಯಾರ ಮಗ? ಅಶ್ವಸೇನನ ಮಗ. ಇವನು ಸುಖ ಭೋಗವನ್ನು ತ್ಯಜಿಸಿ ಅಮರನಾಥನೆಂಬ ನಂಬಿಕೆಯಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ಅವರು ಸನ್ಯಾಸಿ ಆಗ್ತಾರೆ. ಇವರು ಸುಖಮಯ ಬದುಕಿಗೆ 4 ತತ್ವಗಳನ್ನ ಸೂಚಿಸ್ತಾರೆ. ಇಲ್ಲಿ ಈ ಒಂದು 5 ಏನಿದಾವೆ ಇದರಲ್ಲಿ 4+1 ಅಂತೇಳಿ ನಾವು ತಿಳ್ಕೊಬೇಕು. ಯಾಕೆಂದ್ರೆ ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ಆಯ್ತಾ? ಅದು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ. ಮತ್ತೆ 5ನೇದು ಇದೆಲ್ಲ, ಇದು ಬ್ರಹ್ಮಚರ್ಯ ಅಂತ ಕರಿತೀವಿ. ಈ ಬ್ರಹ್ಮಚರ್ಯವನ್ನ ಬೋಧಿಸಿದವರು 24ನೇ ತೀರ್ಥಂಕರ, ಅದು ವರ್ಧಮಾನರು, ಮಹಾವೀರ ವರ್ಧಮಾನರು. ಓಕೆ, ಸೊ ಇದು ನೀವು ತಿಳ್ಕೊಳ್ಳೇಬೇಕಾದಂತಹ ವಿಚಾರ.
ಹಾಗಾದ್ರೆ ವರ್ಧಮಾನ ಮಹಾವೀರರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಇಲ್ಲಿ ಸಾಮಾನ್ಯ ಶಕ ಪೂರ್ವ 599ರಿಂದ 527 ಇವರ ಒಂದು ಅವಧಿ. ವರ್ಧಮಾನ ಮಹಾವೀರರ ಅವಧಿ. ಇವರು ಇವರು ಗಣರಾಜ್ಯಗಳಲ್ಲಿ ಒಂದಾದಂತಹ ವೈಶಾಲಿಯ ಕುಂಡಲ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ನೋಡಿ, ಇವೆರಡು ಇಂಪಾರ್ಟೆಂಟ್, ವೈಶಾಲಿ ಮತ್ತೆ ಕುಂಡಲ ಗ್ರಾಮ. ಇವರ ತಂದೆ ಸಿದ್ಧಾರ್ಥ, ತಾಯಿ ಜಾತ್ರಿಕಾ. ತಂದೆ ಸಿದ್ಧಾರ್ಥ ಜಾತ್ರಿಕ ಎಂಬ ಬುಡಕಟ್ಟಿನ ರಾಜ. ನೋಡಿ, ಕೇಳ್ತಾರೆ ಇದು ಯಾವ ಬುಡಕಟ್ಟಿನ ಹೆಸರೇನು ಅಂದ್ರೆ ಜಾತ್ರಿಕ ಅಂತ ಕರಿತೀವಿ. ತಾಯಿ ತ್ರಿಶಲಾದೇವಿ. ಇವರು ಪ್ರಬಲ ಗಣರಾಜ್ಯವಾಗಿದ್ದ ಲಿಚ್ಛವಿಗಳ ಯುವರಾಣಿ. ತಂದೆ ಜಾತ್ರಿಕ ಎಂಬ ಬುಡಕಟ್ಟಿನ ರಾಜ ಆಗಿದ್ದ. ನೆಕ್ಸ್ಟ್ ಲಿಚ್ಛವಿಗಳ ಯುವರಾಣಿಯಾಗಿ ಇದ್ದವರು ತ್ರಿಶಲಾದೇವಿ ಅವರ ತಾಯಿ. ಇವರು 30ನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯ ಹುಡುಕಾಟವನ್ನ ಆರಂಭ ಮಾಡ್ತಾರೆ. ಇವರು ಮನೆಯನ್ನ, ಸಂಸಾರವನ್ನ ಬಿಡ್ತಾರೆ. ನಂತರ ಇವರು 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲ್ದಾಡ್ತಾರೆ, ತಪಸ್ಸು ಮಾಡ್ತಾರೆ, ಮತ್ತೆ ಉಪವಾಸ ಮಾಡುವ ಮೂಲಕ ಸ್ವತಃ ತನ್ನ ದೇಹವನ್ನ ಅವರೇ ದಂಡಿಸ್ತಾ ಹೋಗ್ತಾರೆ. ಮತ್ತೆ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನ ಪಡಿತಾರೆ. ಕೇಳ್ತಾರೆ ನಿಮ್ಗೆ ಎಂತಹ ಜ್ಞಾನವನ್ನ? ಕೈವಲ್ಯ ಜ್ಞಾನವನ್ನ ಅವರು ಪಡಿತಾ ಹೋಗ್ತಾರೆ. ಕೈವಲ್ಯ ಜ್ಞಾನವೆಂದರೆ ಜ್ಞಾನೋದಯವೆಂದರ್ಥ. ಕೈವಲ್ಯ ಜ್ಞಾನವೆಂದರೆ ಜ್ಞಾನೋದಯವೆಂದರ್ಥ. ಇವನು ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಯಾತನೆಗಳ ಮೇಲೆ ನಿಯಂತ್ರಣವನ್ನ ಅವರು ಪಡ್ಕೊಂತಾರೆ. ಈ ಸಾಧನೆಗಾಗಿ ಇವರನ್ನ ಮಹಾವೀರನೆಂದು ಕರೆಸಿಕೊಳ್ತಾರೆ. ಮತ್ತೆ ಜಿನ ಅಂದ್ರೆ ಅರ್ಥ ಏನು? ನಿಗ್ರಹಿಸಿದವರು ಅಂದ್ರೆ ನಮ್ಮ ಆಸೆಗಳನ್ನ, ಆಕಾಂಕ್ಷೆಗಳನ್ನ ಒಂದಷ್ಟು ಅದು ಬಿಟ್ಟು ಏನು ಸಾಧನೆ ಮಾಡಬೇಕು ಅದನ್ನ ಮಾಡ್ತಕ್ಕಂಥದ್ದು, ಏನ್ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು. ಹೀಗಾಗಿ ಇವನ ಅನುಯಾಯಿಗಳನ್ನ ಜೈನರೆಂದು ಕರೆಯುತ್ತಾರೆ. ಮಹಾವೀರನು ತನ್ನ ಉಳಿದ 30 ವರ್ಷಗಳ ಬದುಕನ್ನು ಗಂಗಾ ಯಮುನಾ ನದಿಗಳ ಪ್ರದೇಶದ ಜನತೆಗೆ ತಿಳಿಯನ್ನು ಬೋಧಿಸುತ್ತಾ ಕಳೀತಾರೆ. ಮತ್ತೆ ಪಶ್ಚಿಮ ಭಾರತಕ್ಕವರು ಬೋಧಿಸುತ್ತಾ ಪ್ರಯಾಣಿಸ್ತಾ ಹೋಗ್ತಾರೆ. 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿ ಎಂಬಲ್ಲಿ ನಿರ್ವಾಣವನ್ನ ಪಡಿತಾರೆ. ಎಷ್ಟರಲ್ಲಿ? 72ನೇ ವಯಸ್ಸಿನಲ್ಲಿ. ಸೊ ಮಹಾವೀರ ಇವರು ಅಷ್ಟೊಂದು ತನ್ನ ದೇಹವನ್ನ ದಂಡಿಸಿ ಉಪವಾಸವನ್ನ ಮಾಡಿ 72 ವರ್ಷ ಬದುಕಿದ್ದಾರೆ ಅಂದ್ರೆ, ನಾವು 30 ಚೆನ್ನಾಗಿ ತಿಂತಾ ಇದ್ದೀವಿ, ಆದ್ರೂ ಕೂಡ ಆಯಸ್ಸು ಬರ್ತಾ ಇಲ್ಲ. 30-40 ವರ್ಷಕ್ಕೆ ಹೊರಟೋಗ್ತಾ ಇದ್ವಿ. ಮಹಾವೀರನು 5 ಪ್ರತಿಜ್ಞೆಗಳನ್ನ ಹಾಗೂ ನಡವಳಿಕೆಯ 3 ನಿಯಮಗಳನ್ನ ಬೋಧಿಸ್ತಾರೆ. ಯಾವುದು ಅಂದ್ರೆ, ಒಂದು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇವು ಪಂಚ ಪ್ರತಿಜ್ಞೆಗಳಂತ ನಾವು ಕರಿತೀವಿ. ಅದೇ ರೀತಿ ತ್ರಿರತ್ನಗಳು: ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಈ 3. ಜೈನ ಧರ್ಮವು ಪೂರ್ಣವಾಗಿ ದೇವರ ಇರುವಿಕೆಯನ್ನ ನಿರಾಕರಿಸುವುದಿಲ್ಲ, ಆದ್ರೆ ಅದು ನಾಸ್ತಿಕವಾದವನ್ನು ಒಪ್ಪುತ್ತದೆ. ಪ್ರಪಂಚದ ಆಗು ಹೋಗುಗಳಲ್ಲಿ ದೇವರ ಪಾತ್ರವನ್ನ ನಿರಾಕರಿಸುತ್ತದೆ. ಇಲ್ಲಿ ಜಿನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನು ಇಡಲಾಗಿದೆ. ನೋಡಿ, ಅಂದ್ರೆ ಮೊದಲ ಆದ್ಯತೆ ದೇವರಿಗಿಲ್ಲ, ಇಲ್ಲಿ ಜಿನನಿಗೆ ಮಾತ್ರ. ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಆತ್ಮ ಅಂದ್ರೆ ಯಾವುದೇ ವಸ್ತುವನ್ನು ಮುಟ್ಟುವಲ್ಲಿ ಜೀವ ಇರುತ್ತೆ, ಒಂದು ಆತ್ಮ ಇದೆ, ನಿಮ್ಗೆ ಕಾಣಿಸಲ್ಲ ಅಷ್ಟೇ ಅಂತ ಹೇಳ್ತಕ್ಕಂತ ಹೋಗ್ತಾರೆ. ಅದು ಅವರ ಒಂದು ನಂಬಿಕೆ ಆಗಿತ್ತು. ಆತ್ಮ ಅಥವಾ ಜೀವ ಒಂದು ಶುದ್ಧೀಕರಣವು ಮಾತ್ರ ಪುನರ್ಜನ್ಮದಿಂದ ಮುಕ್ತಿಯನ್ನು ಪಡೆಯುತ್ತದೆ. ಹಾಗೂ ನಿರ್ವಾಣ, ಅದು ಒಂದು ಶುದ್ಧೀಕರಣವು ತಪಸ್ಸು, ಉಪವಾಸ, ದೇಹದಂಡನೆ ಅದರ ಮೂಲಕದಿಂದಾಗುವ ದೇಹ ನಾಶದಿಂದ ಮಾತ್ರ ಸಾಧ್ಯ ಎಂಬ ನಂಬಿಕೆ ಅವರಲ್ಲಿ ಇದೆ. ಮತ್ತೆ ಇದನ್ನ ಸಲ್ಲೇಖನ ವ್ರತ ಅಂತಾನೂ ಕೂಡ ಕರೀತಾರೆ. ಯಾಕೆಂದ್ರೆ ಅವರು ಅಂತಿಮ ಕಾಲದಲ್ಲಿ ಅವರು ಈ ಒಂದು ಸಲ್ಲೇಖನ ವ್ರತವನ್ನ ಅವರು ಆಚರಣೆ ಮಾಡ್ತಾರೆ. ಕರ್ಮ ಫಲದ ಮೇಲಿನ ನಂಬಿಕೆಯು ಜೈನರ ಬಹುಮುಖ್ಯ ಆಯಾಮ. ಅಂದ್ರೆ ಕರ್ಮ ಮತ್ತೆ ವಾಪಸ್ ಬಂದೇ ಬರುತ್ತೆ ಅಂತ. ಕರ್ಮ ಯಾವತ್ತೂ ಕೂಡ ಬರಲೇಬೇಕು, ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತೀವಲ್ವಾ. ಸೊ ಹಾಗೆ ಈ ಧರ್ಮದ ಪ್ರಕಾರ ಉತ್ತಮ ಮತ್ತು ಪುಣ್ಯ ಕಾರ್ಯಗಳ ಮೂಲಕ ಮಾತ್ರ ವಿಮೋಚನೆಯನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಕೈವಲ್ಯ ಜ್ಞಾನವನ್ನ
ಪಡೆಯಲು ದೇಹದ ಬಂಧನದಿಂದ ಆತ್ಮವು ವಿಮುಕ್ತವಾಗಬೇಕು ಅಂತ ಹೇಳ್ತಾರೆ. ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಶ್ವೇತಾಂಬರ, ದಿಗಂಬರ ಎಂಬ ಎರಡು ಮುಖ್ಯ ಪಂಗಡಗಳನ್ನ ನೋಡ್ತಾ ಹೋಗ್ತೀವಿ. ಯಾವ್ದ್ಯಾವ್ದು? ಶ್ವೇತಾಂಬರ ಮತ್ತೆ ದಿಗಂಬರ ಅಂತಕ್ಕಂಥ ಎರಡು ಗುಂಪುಗಳು ಅಥವಾ ಪಂಗಡಗಳನ್ನ ನೋಡ್ತೀವಿ. ಅದರಲ್ಲಿ ಈ ಆ ಬಿಳಿಯ ಉಡುಪನ್ನ ಧರಿಸಿದಂತಹ ಜೈನ ಮುನಿಗಳನ್ನ ಹಾಗೂ ಅನುಯಾಯಿಗಳನ್ನ ಶ್ವೇತಾಂಬರರು ನೋಡಿ. ಬಿಳಿಯ ಉಡುಪುಗಳನ್ನ ಧರಿಸಿರ್ತಕ್ಕಂಥವ್ರನ್ನ ಶ್ವೇತಾಂಬರ ಅಂತ ಕರಿತೀವಿ. ಉಡುಪನ್ನ ಧರಿಸದ ಜೈನ ಮುನಿಗಳನ್ನ ಹಾಗೂ ಅವರ ಅನುಯಾಯಿಗಳನ್ನ ದಿಗಂಬರ ಪಂಥಕ್ಕೆ ಸೇರಿದವರೆಂದು ನಾವು ಪರಿಗಣನೆ ಮಾಡಲಾಗ್ತದೆ. ಮತ್ತೆ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ಸಂಗ್ರಹಿಸಲಾಯಿತು. ಇವುಗಳನ್ನು ಜನರು 12 ಅಂಗಗಳೆಂದು ಕೂಡ ಅವರು ಕರೆದ್ರು. ಇವುಗಳು ಯಾವ ಭಾಷೆಯಲ್ಲಿದ್ದಾವೆ? ಈ ಪ್ರಶ್ನೆ ಬರ್ತದೆ ನೋಡಿ. 100% ಅಂದ್ರೆ ಈ ಒಂದು ಮಹಾವೀರನ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ಸಂಗ್ರಹಿಸಿಡಲಾಗಿತ್ತು ಅಂತ ಹೇಳ್ತಾರೆ. ಆ 12 ಗ್ರಂಥಗಳು ಅಂಗಗಳೆಂದು ಕರಿತೀವಿ. ಅಷ್ಟು ಅಂಗಗಳನ್ನ ಯಾವ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ? ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ ಅಂತ ತಿಳಿದು ಬರ್ತದೆ. ಬಹಳ ಹಿಂದೆ ಜನರ ಒಂದು ಗುಂಪು ಬಿಹಾರದ ಕ್ಷಾಮದಿಂದ ದಕ್ಷಿಣಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ನೆಲೆಸಿತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಬಿಹಾರದಲ್ಲಿ ಕ್ಷಾಮ ಆಗುತ್ತೆ. ಸೊ ಆವಾಗ ದಕ್ಷಿಣಕ್ಕೆ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಬಂದವರು ಏನ್ ಮಾಡಿದ್ರು? ನೆಲೆಸಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಈ ಒಂದು ದಕ್ಷಿಣ ಭಾರತದಲ್ಲಿ ಕೂಡ ಜೈನ ಧರ್ಮದ ಪ್ರಚಾರವಾಯಿತು. ಅದೇ ರೀತಿ ಅಪಾರವಾದ ಗ್ರಂಥಗಳು ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ರಚನೆಯಾದವು. ಕನ್ನಡ ಸುಪ್ರಸಿದ್ಧ ಕವಿಗಳಾದ ಪಂಪ, ರನ್ನ, ಚೆನ್ನ, ಪೊನ್ನ ಇವರೆಲ್ಲರೂ ಕೂಡ ಜೈನರಾಗಿದ್ದರು. ಹಾಗಾಗಿ ಜೈನ ಧರ್ಮ ಈ ಒಂದು ದಕ್ಷಿಣ ಭಾರತಕ್ಕೂ ಕೂಡ ಹರಡಿತ್ತು, ಎಲ್ಲಾ ಕಡೆ ಪಸರಿಸಿತು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬೌದ್ಧ ಧರ್ಮದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥನು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸುತ್ತಾ ಹೋಗ್ತಾರೆ. ಇವರ ತಂದೆ ಶುದ್ಧೋಧನ. ಇವರು ಶಾಕ್ಯ ಗಣ ಸಂಘದ ರಾಜರಾಗಿದ್ರು. ಸಿದ್ಧಾರ್ಥನು ರಾಜರ ಭೋಗವನ್ನ ಹಾಗೂ ಸಂಸಾರದ ಸುಖವನ್ನ ತ್ಯಜಿಸಿ ಸನ್ಯಾಸಿ ಆಗ್ತಾರೆ. ಮದುವೆ ಆಗಿದ್ರು ಕೂಡ ನಂತರ ತನ್ನ ಸಂಸಾರವನ್ನ, ಒಂದು ಸಂಪತ್ತನ್ನ ಬಿಟ್ಟು ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು, ಅಂದ್ರೆ ಅವರು ದಾರಿಯಲ್ಲಿ ಹೋಗುವಾಗ ಒಂದು 3 ಸನ್ನಿವೇಶಗಳನ್ನ ನೋಡ್ತಾರೆ. ಆ ಸನ್ನಿವೇಶಗಳನ್ನ ನೋಡಿ ಅವ್ರಿಗೆ ಇದಕ್ಕೇನಾದ್ರೂ ಮಾಡಿ ನಾವು ಒಂದು ಪರಿಹಾರವನ್ನ ಕಂಡುಹಿಡಿಬೇಕಲ್ಲ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಸೊ ಆಗ ಅವರಿಗೆ ಒಂದು ಆ ಮನಸ್ಸಲ್ಲಿ ಒಂದು ಬದಲಾವಣೆ ಆಗ್ತದೆ. ಸೊ ನಂತರ ಅವ್ರು ಏನ್ ಮಾಡ್ತಾರೆ? ಅವರು ಈ ಒಂದು ಗೌತಮ ಬುದ್ಧನ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಂತಹ ಸಮಯದಲ್ಲಿ ನಮ್ಗೆ ಸಿಗುವಂತಹ ಮಾಹಿತಿ ಇಲ್ಲಿ ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನ ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನ ಪಡೆದು ಬುದ್ಧನಾಗ್ತಾರೆ. ಜ್ಞಾನೋದಯದ ನಂತರ ಈತ ಮೊದಲಿಗೆ ತೆರಳಿದ್ದು ವಾರಣಾಸಿ, ಈಗಿನ ಕಾಶಿ, ಆಗಿನ ಕಾಶಿ, ಈಗಿನ ವಾರಣಾಸಿ. ವಾರಣಾಸಿಯ ಸಮೀಪದ ಸಾರನಾಥಕ್ಕೆ ಅವರು ಬರ್ತಾರೆ. ಇಲ್ಲಿನ ಜಿಂಕೆವನದಲ್ಲಿ ಈತನು ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡಿದನು. ಧರ್ಮಚಕ್ರ ಪ್ರವರ್ತನ, ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಬಾರಿ KS ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ಹಾಗೆ ಇಲ್ಲಿ ಬುದ್ಧನು ಆರ್ಯ ಸತ್ಯ ಹಾಗೂ ಅಷ್ಟಾಂಗ ಮಾರ್ಗವನ್ನ ಬೋಧಿಸ್ತಾರೆ. ಚತುರಾರ್ಯ ಸತ್ಯವೆಂದರೆ ಲೋಕವೆಲ್ಲ ದುಃಖ, ನೋವಿನಿಂದ ಕೂಡಿದೆ ಅಂತ ಹೇಳ್ತಾ ಹೋಗ್ತಾರೆ. ಆಸೆ ಈ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಂತ ಹೇಳ್ತಾರೆ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಷ್ಟಾಂಗ ಮಾರ್ಗವನ್ನ ಮಧ್ಯಮ ಪಥವೆಂದು ನಾವು ಕರಿತೀವಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ಮತ್ತೆ ಅವರು ಒಂದಷ್ಟು ಅಷ್ಟಾಂಗ ಮಾರ್ಗವನ್ನ ಅವರು ಒಂದಷ್ಟು ಪರಿಚಯ ಮಾಡ್ತಾರೆ. ನಡತೆ, ಬದುಕು, ನಿರ್ಧಾರ, ಮಾತು, ಪ್ರಯತ್ನ, ಚಿಂತನೆ, ನೋಟ ಅಂದ್ರೆ ದೃಷ್ಟಿ, ನೆನಪು ಇವೆಲ್ಲವೂ ಕೂಡ ಅವರ ಅಷ್ಟಾಂಗ ಮಾರ್ಗಗಳಾಗಿದ್ದವು. ಮತ್ತೆ ಹೊಸ ಧರ್ಮದ ಅನುಯಾಯಿಗಳು ಶ್ರೀಮಂತ ವರ್ತಕರು, ಕುಶಲಕರ್ಮಿಗಳು, ಜನಸಾಮಾನ್ಯರು ಈ ಪ್ರತಿಪಾದನೆಯಿಂದ ಪ್ರೇರಿತರಾದರು. ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತದ ಮೂಲಕ ಬುದ್ಧನು ತನ್ನ ಬೋಧನೆಗಳನ್ನ ಮಾಡಿದರು.
ಅವುಗಳನ್ನು ಸ್ಥಳೀಯ ಸಂಪ್ರದಾಯಗಳ ಅಂಶಗಳೊಂದಿಗೆ ಸಂಬಂಧವನ್ನ ಕಲ್ಪಿಸ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಬುದ್ಧ ಅವನ ಅನುಯಾಯಿಗಳು ಕೋಸಲ, ಮಗಧ, ಗಂಗಾ ನದಿಯ ಬಯಲು ಪ್ರದೇಶದ ಉಳಿದ ಹಲವು ನಗರಗಳಿಗೆ ಭೇಟಿ ಕೊಟ್ರು. ತಮ್ಮ ವಿಚಾರಗಳನ್ನ ಎಲ್ಲ ಕಡೆ ಬೋಧನೆ ಮಾಡ್ತಾರೆ. ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಮತ್ತು ತಮ್ಮ ಜೀವನವನ್ನ ಪರರ ಬದುಕಿಗಾಗಿ ಮೀಸಲಿಟ್ಟಂತಹ ವ್ಯಕ್ತಿ. 80ನೆಯ ಇಳಿ ವಯಸ್ಸಿನಲ್ಲಿ ಬುದ್ಧನ ಅವಿರತವಾದ ಸಾರ್ಥಕ ಬದುಕು ಕುಶಿನಗರದಲ್ಲಿ ಅಂತ್ಯಗೊಳ್ಳುತ್ತೆ. ಇದನ್ನು ಮಹಾವೀರ ಪರಿನಿರ್ವಾಣ ಅಂತ ಕರಿತೀವಿ. ಏನಂತ ಕರಿತೀವಿ? ಮಹಾ ಪರಿನಿರ್ವಾಣ. ಇದು ಮುಖ್ಯ. ಬುದ್ಧನು ವಿಹರಿಸಿದ ಪ್ರದೇಶಗಳಲ್ಲಿ ವಿಹಾರಗಳನ್ನು ಕಾಲಾಂತರದಲ್ಲಿ ನಿರ್ಮಿಸ್ತಾರೆ. ಮತ್ತೆ ಅವರ ಅಸ್ಥಿಪಂಜರ ಅಂದ್ರೆ ಕಳೆಬರಹ, ಸತ್ತ ಬಾಡಿ ಮೂಳೆಗಳನ್ನ ಜನ ಅವನ ನೆನಪಿನಲ್ಲಿ ಸಂರಕ್ಷಣೆ ಮಾಡ್ತಾರೆ. ಅವುಗಳ ಮೂಲಕ ಚೈತ್ಯಾಲಯ ಮತ್ತು ಸ್ತೂಪಗಳಲ್ಲಿ ಅವನ ಸಾಧನೆಯನ್ನ ಸ್ಮರಿಸುತ್ತಾ ಈಗಲೂ ಕೂಡ ಪೂಜಿಸತೊಡಗಿದರು. ಮತ್ತೆ ಹೀಗೆ ಪ್ರಾರಂಭವಾದದ್ದೇ ಮೊಟ್ಟ ಮೊದಲ ದೇವಾಲಯಗಳು, ವಿಗ್ರಹಗಳು ಹಾಗೂ ಮೂರ್ತಿ ಪೂಜೆ ಅಂತೇಳಿ ನಾವು ಕರಿತೀವಿ. ನೋಡಿ ಇಲ್ಲಿ ಸಾಂಚಿ ಸ್ತೂಪವನ್ನು ನಾವು ನೋಡ್ತೀವಿ. ಮತ್ತೆ ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ಒಂದಷ್ಟು ವಿಶೇಷ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಆಗಿನ ಕಾಲದಲ್ಲಿ ಯಾರು ಇವರ ಬಗ್ಗೆ ಅಧ್ಯಯನ ಮಾಡಿದ್ರು ಅಂತಕ್ಕಂಥದ್ದು, ಬೌದ್ಧ ಧರ್ಮವು ನಾಡಿನ ತುಂಬೆಲ್ಲ ಎಲ್ಲ ಕಡೆ ಹರಡಿದ್ರು ಕೂಡ ದೇಶ ವಿದೇಶಗಳಿಗೂ ಕೂಡ ಹರಡಿತು. ಇದರ ವೈಭವವನ್ನ ಚೀನಾದ ಪ್ರವಾಸಿಗಳಾದ ಫಾಯಾನ್, ಎತ್ಸಿನ್, ಹುಯೆನ್ಸಾಂಗ್ ಇವರೆಲ್ಲರೂ ಕಣ್ಣು ಕಟ್ಟುವಂತೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಬರವಣಿಗೆಯ ರೂಪದಲ್ಲಿ ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ಮಲಯ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ, ನೆಕ್ಸ್ಟು ಬಾಮಿಯಾನಿನ ವರೆಗೂ ಬೌದ್ಧ ಧರ್ಮ ಹರಡಿತ್ತು. ಇಲ್ಲೆಲ್ಲ ಬೆಟ್ಟಗಳ ಶಿಲೆಗಳನ್ನೇ ಕಡೆದು ಬುದ್ಧನ ಮೂರ್ತಿಗಳನ್ನ ನಿರ್ಮಿಸುತ್ತಾರೆ. ಹಲವೆಡೆಗಳಲ್ಲಿ ಬೃಹತ್ ಪ್ರತಿಮೆಗಳನ್ನ ನಿರ್ಮಿಸಿರ್ತಕ್ಕಂಥದ್ದು ನಮಗೆ ಕಾಣಬರುತ್ತದೆ. ನಾವು ಎಂದಿಗೂ ಕಾಂಬೋಡಿಯಾದ ಅಂಕುರ್ ವಾಟ್ ಮತ್ತು ಅಫ್ಘಾನಿಸ್ತಾನದ ಬಾಮಿಯಾನ್ ನಲ್ಲಿ ಇವರನ್ನ ಕಾಣಬಹುದು. ದುರದೃಷ್ಟವಂದ್ರೆ ಬಾಮಿಯಾನ್ ಬುದ್ಧನ ಬೃಹತ್ ಪ್ರತಿಮೆಗಳು ಮುಸ್ಲಿಂ ಮೂಲಭೂತವಾದಿಗಳ ದಾಳಿಗೆ ತುತ್ತಾಗಿ ಒಂದಷ್ಟು ಪ್ರದೇಶಗಳಲ್ಲಿ ನಾವು ಕಾಣಲಿಕ್ಕೆ ಬರ್ಲಿಕ್ಕಿಲ್ಲ. ಸೊ ಇವರು 1956ರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಚಿಂತಕರಾದಂತಹ ಏನು ನಮ್ಮ ಶಿಲ್ಪಿ ದಾದಾ ಸಾಹೇಬ್, ಬಾಬಾ ಸಾಹೇಬ್ ಇದ್ದಾರೆ, ಅಂಬೇಡ್ಕರ್ ಅವರು ಅವರ ಒಂದು ಬುದ್ಧನ ಬೋಧನೆಗಳಿಂದ ಪ್ರೇರೇಪಿತರಾಗಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ, ಕೇಳ್ತಾರೆ ಅದ್ರ ಬಗ್ಗೆ 1956 ಅಲ್ಲಿ. ಮತ್ತೆ ಬುದ್ಧನ ಮರಣದ ನಂತರ ಅವರ ಅನುಯಾಯಿಗಳ ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನ ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಲಾಗುತ್ತೆ. ಇವೆ ವಿನಯ, ಸುತ, ಅಭಿಧವ. ವಿನಯ ಪಿಟಕ, ಸುತ ಪಿಟಕ, ಅಭಿಧವ ಪಿಟಕ ಅಂತೇಳಿ ನಾವು ಕರೆಯಲಾಗುತ್ತೆ. ಕಾಲಕ್ರಮೇಣ ಬೋಧನೆಗಳಲ್ಲಿ ಹುಟ್ಟಿಕೊಂಡ ಭಿನ್ನಾಭಿಪ್ರಾಯದಿಂದಾಗಿ ಒಳಪಂಗಡಗಳು ಹುಟ್ಟಿಕೊಳ್ತವೆ. ಮತ್ತೆ ಬುದ್ಧನ ಮೂರ್ತಿ ಆರಾಧನೆ ಮಾಡುವವರು ಹೀನಯಾನ ಪಂಥ ಮತ್ತೆ ಮಹಾಯಾನ ಪಂಥ ಅಂತ ಬರ್ತವೆ. ಅದರಲ್ಲಿ ಒಂದು ಬುದ್ಧನ ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರು ಹೀನಯಾನ ಪಂಥದವರು, ಬುದ್ಧನ ಬೋಧನೆಗಳನ್ನು ಆರಾಧಿಸುವವರು ಮಹಾಪಂಥ. ಇದು ಇಂಪಾರ್ಟೆಂಟ್ ನೋಡಿ, ಓದ್ಕೊಳ್ಳಿ. ಬುದ್ಧನ ಮೂರ್ತಿ ಆರಾಧನೆ, ಬುದ್ಧನ ಒಂದು ಮೂರ್ತಿ ಏನಿದೆ, ಸ್ಟ್ಯಾಚ್ಯೂನ ಆರಾಧನೆ ಮಾಡ್ತಕ್ಕಂಥವ್ರನ್ನ ನಾವು ಹೀನಯಾನ ಪಂಥದವರು, ಪಂಗಡದವರು ಅಂತ ನಾವು ಕರಿತೀವಿ. ಬುದ್ಧನ ಬೋಧನೆಗಳನ್ನಷ್ಟೇ ಏನ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅದ್ರ ಬಗ್ಗೆ ಓದುವಂಥದ್ದು ಮತ್ತೆ ಅದ್ರ ಬಗ್ಗೆ ಫಾಲೋ ಮಾಡ್ತಕ್ಕಂಥದ್ದು ಅದನ್ನ ಮಹಾಯಾನ ಪಂಥ ಅಂತ ಕರಿತೀವಿ. ಈ ಬುದ್ಧ ಆರಾಧನೆಯ ಜೊತೆಗೆ ತಂತ್ರ ಮಂತ್ರಗಳನ್ನು ಅಳವಡಿಸಿಕೊಂಡವರು ವಜ್ರಯಾನ ಪಂಥ. ನೋಡಿ, ಮೂರಿದೆ: ಹೀನಯಾನ, ಮಹಾಯಾನ, ವಜ್ರಯಾನ. ಈ ವಜ್ರಯಾನದಲ್ಲಿ ಬುದ್ಧ ಆರಾಧನೆಯ ಜೊತೆಗೆ ಅವರ ತಂತ್ರ ಮಂತ್ರಗಳನ್ನ ಇವರು ಕೂಡ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಅದನ್ನ ವಜ್ರಯಾನ ಪಂಥ ಅಂತ ನಾವು ಕರಿತೀವಿ. ಇಂದು ಬುದ್ಧನನ್ನು ಅರಸುವ ಅನೇಕ ಆದಿಗಳನ್ನ ಹುಡುಕಿಕೊಂಡಿರುವ ಸಂಘಟನೆಗಳನ್ನು ಜಗತ್ತಿನಾದ್ಯಂತ ನಾವು ಕಾಣಬರ್ತೀವಿ. ಮತ್ತೆ ಮುಖ್ಯವಾಗಿ ನಾವು ವಿದೇಶಿಯರು ಇವರ ಒಂದು ಸಮಯದಲ್ಲಿ ಹೇಗೆ ದಾಳಿ ಆಯಿತು ಅಂತಕ್ಕಂಥ ಮಾಹಿತಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ಇದೇ ಕಾಲಘಟ್ಟದಲ್ಲಿ ಗ್ರೀಸ್ನಲ್ಲಿ ನಗರ ರಾಜ್ಯಗಳು ವಿಕಸಿತಗೊಂಡು ಪ್ರಾಚೀನ ಪರ್ಷಿಯಾ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದಿತ್ತು.
ಈ ಎರಡು ಪ್ರದೇಶಗಳು ನಿರಂತರವಾದ ಸಂಘರ್ಷಕ್ಕೆ ಗುರಿಯಾಗ್ತವೆ. ಪ್ರಾಚೀನ ಪರ್ಷಿಯಾವನ್ನು ಆಳಿದವರಲ್ಲಿ ಅಕಿಮೇನಿಯನ್ನರು ಅಕಿಮೇನಿಯನ್ನರು ಕೂಡ ಮುಖ್ಯರು. ಇವರ ಕಾಲದಲ್ಲಿ ಅಕಿಮೇನಿಯರು ಇಂಪಾರ್ಟೆಂಟ್. ಇಲ್ಲಿ 6ನೇ ಶತಮಾನದಲ್ಲಿ ಈ ಮನೆತನದ ದೊರೆಯಾದ ಡೇರಿಯಸ್ ಪ್ರಬಲ ಸಾಮ್ರಾಜ್ಯವೊಂದನ್ನ ಕಟ್ಟಿರ್ತಾರೆ. ಇವನ ಕಾಲದಲ್ಲಿ ಅವರ ಸಾಮ್ರಾಜ್ಯವು ಭಾರತದ ಗಡಿಯವರೆಗೂ ಹರಡಿರ್ತದೆ. 4ನೇ ಶತಮಾನದಲ್ಲಿ ಮ್ಯಾಸಿಡೋನಿಯಾದ ದೊರೆ ಯಾರು? ಅಲೆಕ್ಸಾಂಡರ್ ಗ್ರೀಕ್ ನಗರ ರಾಜ್ಯಗಳನ್ನಾಗಿದ್ದು ಪರ್ಷಿಯಾವನ್ನ ವಶಪಡಿಸಿಕೊಂಡ್ರು. ಇದರಿಂದಾಗಿ ಭಾರತದ ಗಡಿಯವರೆಗಿದ್ದ ಪರ್ಷಿಯಾ ಭಾಗವು ಅಲೆಕ್ಸಾಂಡರ್ನ ಕೈವಶವಾಯಿತು. ಪರ್ಷಿಯಾವನ್ನು ಗೆದ್ದ ನಂತರ ಅಲೆಕ್ಸಾಂಡರ್ ಕಂದಹಾರ್ ಹಿಂದೂ ಕುಶ್ ಮಾರ್ಗವಾಗಿ ಭಾರತವನ್ನ ಪ್ರವೇಶ ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ರಾವಿ ಮತ್ತು ಬಿಹಾಸ್ ಅಂತಕ್ಕಂತಹ ನದಿಗಳು ಇವು ಇಲ್ಲಿವರೆಗೂ ಸಾಗಿದ ಈತನಿಗೆ ಇನ್ನೂ ಹೆಚ್ಚು ಮುಂದುವರಿಯಲಾಗದೆ ಜೀಲಂ ನದಿಯ ಮೂಲಕ ಭಾರತದ ಗಡಿ ದಾಟಿ ಹಿಂದಿರುಗುವ ಮಾರ್ಗದಲ್ಲಿ ಬ್ಯಾಬಿಲೋನಿಯಾವರೆಗೆ ಸಾಗಿ ಅಲ್ಲಿ ಅವರು ಮೃತರಾಗ್ತಾರೆ. ಇಲ್ಲಿ ಬ್ಯಾಬಿಲೋನಿಯಾದಲ್ಲಿ ಏನಾಗ್ತಾರೆ, ಅಲ್ಲಿ ಸಾಗ್ತಾ ಹೋಗ ಅವರು ಅಲ್ಲಿ ಮೃತರಾಗ್ತಾರೆ ಅಂತೇಳಿ ಮಾಹಿತಿ ಸಿಗುತ್ತೆ. ಈ ಅಲೆಕ್ಸಾಂಡರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ನಿಮ್ಗೆ ಪ್ರಶ್ನೆ ಕೇಳುತ್ತೆ, ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಅವರ ಒಂದು ಕಾಲದಲ್ಲಿ ಇದ್ದಂತಹ ಭಾರತದ ದೊರೆ ಅಥವಾ ಅವರ ಜೊತೆ ಯುದ್ಧ ಮಾಡಿದಂತಹ ದೊರೆ ಅಂದ್ರೆ ಅದು ಪೌರ. ತಕ್ಷಶಿಲೆಯ ರಾಜನಾದ ಅಂಬಿಯ ಆಮಂತ್ರಣವನ್ನು ಪಡೆದು ಬಂದ ಅಲೆಕ್ಸಾಂಡರನಿಗೆ ಎದುರಾದರು. ಪೌರವ ಇವನನ್ನು ಪೋರಸ್ ಎಂದು ಕೂಡ ಕರೆಯುತ್ತಾರೆ. ಭೀಕರವಾದ ಚಂಡಮಾರುತ ಹಾಗೂ ಪ್ರವಾಹಭರಿತ ಜೀಲಂ ನದಿಯ ಎದುರು ಎರಡು ಸೇನೆಗಳು ಮುಖಾಮುಖಿಯಾದವು. ಪ್ರವಾಹದ ಮಧ್ಯದಲ್ಲಿ ನದಿಯನ್ನು ದಾಟುವುದನ್ನು ನಿರೀಕ್ಷಿಸದ ಪೌರವ ದೊರೆ ಪೌರವನ ಮೇಲೆ ಅಲೆಕ್ಸಾಂಡರನ ಸೇನೆಯು ಆಕ್ರಮಣ ಮಾಡಿತು. ಹೋರಾಟದಲ್ಲಿ ಅಲೆಕ್ಸಾಂಡರನ ಸೇನೆಯು ಜಯಗಳಿಸಿತು. ಸೆರೆಯಾದ ಪೌರನನ್ನು ಕುರಿತು ಅಲೆಕ್ಸಾಂಡರ್ ಹೇಳ್ತಾರೆ, ನಿನ್ನನ್ನು ನಾನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಕೇಳಿದನು. ಆಗ ಪೌರವನು ಹೇಳ್ತಾನೆ, ಅತ್ಯಂತ ಧೈರ್ಯ ಸ್ವಾಭಿಮಾನಿಗಳಿಂದ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ಹೇಗೆ ನಡೆಸಿಕೊಳ್ಳಬೇಕು ಹಾಗೆ ಎಂದು ಉತ್ತರಿಸಿದ. ಪೌರವನ ಧೈರ್ಯ ಸಾಹಸಗಳು ಮತ್ತೆ ಗ್ರೀಕರ ಬರವಣಿಗೆಯಲ್ಲಿ ಈಗಲೂ ಕೂಡ ಅಮರವಾಗಿವೆ. ಅಲೆಕ್ಸಾಂಡರನ ಆಕ್ರಮಣವು ಮೌರ್ಯರ ಪ್ರಜಾಪ್ರಭುತ್ವಕ್ಕೆ ಕಾರಣವಾಯಿತು ಅಂತ ಹೇಳ್ತಕ್ಕಂಥದ್ದು ಬರ್ತದೆ. ಮಹಾಜನಪದಗಳ ನಡುವೆ ಇದ್ದ ವ್ಯಾಪಾರಿ ಸಂಪರ್ಕಗಳು ಈ ಸಂದರ್ಭದಲ್ಲಿ ಕುಸಿತ ಬರ್ತವೆ. ನಂತರ ಉತ್ತರ ಭಾರತದ ಮೇಲೆ ಹಾಗೂ ವಿಜ್ಞಾನದ ಮೇಲೆ ಪರಿಣಾಮವನ್ನು ಉಂಟು ಮಾಡಿತು. ಹಾಗೆ ರೂಢಿಯಲ್ಲಿದ್ದಂತಹ ಗಾಂಧಾರ ಶಿಲ್ಪಕಲೆಯು ಈ ಒಂದು ಗ್ರೀಕರ ಪ್ರಭಾವಕ್ಕೆ ಒಳಗಾಗುತ್ತೆ ಅಂತೇಳಿ ನಾವು ಈ ಒಂದು ಲೆಸನ್ ಅಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಮತ್ತೆ ಇಲ್ಲೊಂದಷ್ಟು ಪ್ರಶ್ನೆಗಳಿದೆ, ಇದಕ್ಕೆ ನೀವು ನೋಡಿ ಆನ್ಸರ್ ಮಾಡಿ. ಗೌತಮ ಬುದ್ಧನ ಮೊದಲ ಹೆಸರು ಎಲ್ಲವೂ ಸಿಗುತ್ತೆ ಇಲ್ಲಿ. ಏನ್ ಪಾಠ ಓದಿದ್ವಿ ಇಷ್ಟೊತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಓಕೆ, ಸೊ ಇಷ್ಟು ಒಂದು ಯಾವುದೇ ತರಹ ಇವನ್ನು ಕ್ರೈಸ್ ಎಕ್ಸಾಮ್ ಆಗ್ಬೋದು, ನೆಕ್ಸ್ಟ್ TET ಸಮಾಜ ಸೋಷಿಯಲ್ ಟೀಚರ್ಸ್ಗೆ, ನೆಕ್ಸ್ಟ್ HSTR, ನೆಕ್ಸ್ಟ್ ಬೇರೆ ಬೇರೆ ಎಕ್ಸಾಮ್ಗಳೇನಿದೆ, GPSTR ಏನಿದೆ ಅವೆಲ್ಲ, ಮತ್ತೆ VAO ವಿಲೇಜ್ ಅಕೌಂಟೆಂಟ್, ಮತ್ತೆ ಬೇರೆ ಬೇರೆ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಓದ್ತಕ್ಕಂಥದ್ದು ಮುಖ್ಯವಾಗಿ ಯಾವುದು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳು ಮುಖ್ಯವಾಗಿರ್ತವೆ. ಸೊ ಅದರಲ್ಲೂ 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿ ಮತ್ತೆ ಫಸ್ಟ್ ಅಂಡ್ ಸೆಕೆಂಡ್ PUC ವೆರಿ ಇಂಪಾರ್ಟೆಂಟ್. ಇಷ್ಟು ಬುಕ್ ರೆಫರ್ ಮಾಡಿದ್ರೆ ಸಾಕು. ಓಕೆ, ಸೊ ಇದೇ ತರ ವಿಡಿಯೋಗಳನ್ನ ನೋಡ್ತಾ ಇರಿ. ಮತ್ತೆ ನೆಕ್ಸ್ಟ್ ಬರ್ತಕ್ಕಂತಹ ವಿಡಿಯೋಗಳನ್ನ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.